ಲಕ್ಷ್ಮಣ ಮಹಾರಾಜ್ ಬರ್ತಾರೆ ನಮ್ಮಂಗೆ ನಿಮಗೆಲ್ಲ ಬಂದು ಖುಷಿ ಮಾಡಿ ಕೂತು ಹೇಳ್ಬೋದು. ಇದೇ ಮಾಡಪ್ಪ ಗುರು ಹೊತ್ತು ಮತ್ತೊಬ್ಬ ದೇವರಿಲ್ಲ ಜಗತ್ತಿನಾಗ. ಗುರುನೇ ನಿನ್ನ ಗುರು ಯಾರು ಅಂತ ಕೇಳಿದ್ರೆ ನಾವು ನೀವೇ ರೀ ಅಂತಂದು ಹೇಳಿ ಖುಷಿ ಆದ್ರು ಮಾಡ. ಯಾವಾಗ್ರಪ್ಪ ಅದು ಚೆನ್ನಾಗಿದೆ ಇಲ್ಲಾಗಿ ಮಹಾರಾಜ್ ಖುಷಿ ಆದ್ರೆ ಒಬ್ರ ಸಮರ್ಥವಾಗಿ ಅಧಿಕಾರಿ ಪುರುಷರು ಬೇಕಾಗಿದ್ರು ಮಹಾರಾಜರಿಗೆ. ಮಹಾರಾಜರಿಗೆ ಅದೇ ಬೇಕಾಗಿತ್ತು. ಭಾಳ ಹುಷಾರು. ಮತ್ತು ಮಹಾರಾಜರು ಒಂದೊಂದ್ಸಲ ಅಡ್ಗೆ ಮಾಡ್ತಿದ್ರು ಅಂತ ಕೇಳಿದ್ ನಾನು. ಅಡ್ಗೆ ಅದೇನೋ ಮಾಡ್ತಿದ್ರು, ಚಪಾತಿ ಅದು ಮಾಡ್ತಿದ್ರು, ನಾಣಕ ಅಂತಿದ್ರು. ಬಂದಾಗ ಒಂದೆರಡು ಸರ್ತಿ ಬರ್ತಿದ್ರು ಯಾವಾಗ ಇದಕ್ಕಿದ್ದ ಐದೈದು ಅಲ್ಲೇ ಇದ್ರಲ್ಲ 6 ವರ್ಷ. ಇನ್ನು ಅವ್ರ ದರ್ಶನ ಈಗ ಅಂತೀವಿ, ಏನೋ ತೊಗೊಂಡು ಒಂದು ಕಾರ್ಯಕ್ಕೆ ಅದಕ್ಕೆ ಏನಾದ್ರು ಇದ್ರೆ ಇದೆ ಅಂತೀವಿ. ಯಾರಿದ್ದಾರೆ ರಾಮಕೃಷ್ಣ ಅಂತೀವಿ ಕೇಳಿದ್ರು. ಹೌದಾ? ನಾವಿದ್ದಾವಲ್ಲ ನಿಮಗೆ ಕೇಳ್ತಿದ್ರು ಪೆಹಲೆ ಪ್ರೇಮ ಏನಾದ್ರು ಕೊಟ್ಟರೆ ತಿನ್ಲಿಕ್ಕೆ. ಮತ್ತು ಅವ್ರಿಗೆ ಎಲ್ಲಿಂದ ಸಿಗ್ತದಲ್ಲ ತಪಸ್ಸೆ ಮಾಡಕ್ ಬಂದಿದ್ರು ಅವರು. ಹಳ್ಪಟ್ಟಾಗಿಲ್ವ ಅಲ್ಲಿ ಅವ್ರಿಗೆ ಯಾರು ತಂದು ಕೊಡ್ತಿದ್ರು? ಮಂದಿ ತರ್ತಿತ್ತು. ಮಂದಿ ಒಂದು 20 ಮಂದಿ ಬಂದೇ ಬರ್ತಿತ್ತು ಅವ್ರ ಕಡೆ. ಹೌದ್ರಾ? ಅಲ್ಲೆಲ್ಲ ಭಜನೆ ಮಾಡ್ತಿದ್ರಲ್ಲ. ಇತ್ತು ಭಜನೆಗೆ ಭಾಳ ಮಾಡ್ತದ. ಬರತ್ತಿದ್ರು ಅಂದಂಗೆ ಆತ ಜನ. ಗೌರ್ಮೆಂಟ್ ಅಂದವರು ಬ್ರಾಹ್ಮಣ ಪತಿ ನಾವು ಅವರು ಬ್ರಾಹ್ಮಣ ಅವರು ಬರ್ತಿದ್ವಿ. ಮಹತ್ವ ಹೇಳ್ತದಲ್ಲ ಗುರುವಿನ ಮಹತ್ವ. ಗುರುವಿನ ದೇವನಾಹಿದ್ದ ಪಾತ್ರ ಇರ್ಬೇಕು ಅಂತ ಅದು ಹೇಳ್ತದೆ ಮಹಾರಾಜ್. ಗುರು ಹೆಂಗಿದ್ದಾನ ಒಂದು ಸ್ವಭಾವ ಏನದ ಆ ಕಡೆ ಲಕ್ಷ ಕೊಡ್ಬೇಡ್ರಿ ನೀವು. ಸ್ವಭಾವದ ಕಡೆ ಲಕ್ಷ ಕೊಡ್ಬೇಡ್ರಿ. ಮತ್ತೆ ಅವ್ರು ಏನು ಹೇಳ್ಯಾರ ನಿನಗೆ ನಾಮ ಒಳಗೆ ಅವ್ರು ಇದ್ದಾರೆ.